ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೌದು, ಕಳೆದ 3 ತಿಂಗಳಿನಿಂದ ರಾಜ್ಯದ ಹಲವಾರು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಿಡುಗಡೆ ಆಗ್ತಿರುವಂತಹ ಅಕ್ಕಿ ಹಣ ಬಂದಿಲ್ಲ. ಅಂದರೆ ಖಾತೆಗೆ ಅಮೌಂಟ್ ಜಮೆ ಆಗಿಲ್ಲ, ಸ್ಟೇಟಸ್ ಕೂಡ ತೋರಿಸ್ತಿಲ್ಲ, ಪೆಂಡಿಂಗ್ ಅಂತ ತೋರಿಸ್ತಿದೆ. ಯಾಕೆ ಹೀಗೆ ಅಂತ ತುಂಬ ಮಂದಿ ಇಲ್ಲಿಯ ತನಕ ಕಳೆದ 3 ತಿಂಗಳಿನಿಂದ ಕೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಇದೀಗ ರಾಜ್ಯದ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ. ಜೊತೆಗೆ ಆಹಾರ ಇಲಾಖೆ ಸಚಿವರು ಕೂಡ ಇದ್ರ ಬಗ್ಗೆ ಒಂದು ಮಾತನಾಡಿದ್ದಾರೆ. ಯಾಕೆ ಕಳೆದ 3 ತಿಂಗಳಿನಿಂದ ಹಲವಾರು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಅಕ್ಕಿ ಹಣ ಬಂದಿಲ್ಲ, ಏನಿದು ಪೆಂಡಿಂಗ್ ಯಾಕೆ ತೋರಿಸ್ತಿದೆ, ಜೊತೆಗೆ ಅಕ್ಕಿ ಹಣ ಬಾರದವರು ಏನು ಮಾಡಬೇಕಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ, ಯಾಕೆ ಪೆಂಡಿಂಗ್ ಆಗಿದೆ, ಒಂದು ವೇಳೆ ಅಕ್ಕಿ ಹಣ ಬಾರದವರು ಅಂದರೆ 3 ತಿಂಗಳಿನಿಂದ 2 ತಿಂಗಳಿಂದ ಪೆಂಡಿಂಗ್ ಇದ್ದವರು ಏನು ಮಾಡಬೇಕು, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದೇ ರೀತಿಯಲ್ಲಿ ಮೇ ತಿಂಗಳ ಅಕ್ಕಿ ಹಣ ಕೂಡ ರಿಲೀಸ್ ಆಗಿರುವಂಥದ್ದು. ಹೌದು, ನೀವು ವೆಬ್ಸೈಟಲ್ಲಿ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ತಿಂಗಳನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಮೇ ತಿಂಗಳು ಕೂಡ ತೋರಿಸ್ತಿರುವಂಥದ್ದು. ಅಂದರೆ ಮೇ ತಿಂಗಳನ್ನ ಅಕ್ಕಿ ಹಣ ಬಿಡುಗಡೆ ಕೂಡ ಪ್ರಾರಂಭ ಆಗಿರುವಂಥದ್ದು. ಹಾಗಾದರೆ ಮೇ ತಿಂಗಳನ್ನ ಅಕ್ಕಿ ಹಣ ಯಾರಿಗೆಲ್ಲ ಸಿಗುತ್ತೆ, ಜೊತೆಗೆ ಮೇ ತಿಂಗಳನ್ನ ಅಕ್ಕಿ ಹಣ ನೀವು ಸೆಲೆಕ್ಟ್ ಮಾಡಿ ನೋಡ್ಕೋದ್ರೆ ಅಲ್ಲಿ ನಿಮಗೆ ಒಂದು ಎರರ್ ಬರ್ತಿದೆ. ಆ ಎರರ್ ಬಂದರೆ ನೀವು ಏನು ಮಾಡಬೇಕು, ಒಟ್ಟಿನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಪ್ರತಿಯೊಬ್ಬರು ಕೊನೆ ತನಕ ನೋಡಿದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಪೆಂಡಿಂಗ್ ಆಗಿರೋದು ಯಾಕೆ, ಏನು ಮಾಡಬೇಕು, ನಿಮಗೆ ಮೇ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ, ಎಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲೇದಾಗಿ ಒಂದು ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಅಕ್ಕಿ ಹಣ ಎಷ್ಟು ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇದೆ ಅಥವಾ ಎಲ್ಲ ತಿಂಗಳ ಅಕ್ಕಿ ಹಣ ಬಂದಿದೆಯಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗೇ ಸೊ ರಾಜ್ಯ ಸರ್ಕಾರ ಏನು ಹೇಳ್ತಿದೆ, ಎಲ್ಲ ತಿಂಗಳ ಅಕ್ಕಿ ಹಣ ನಾವು ಕೊಟ್ಟಿದ್ದೀವಿ, ಆದರೆ ಮೇ ತಿಂಗಳ ಅಕ್ಕಿ ಹಣ ಮಾತ್ರ ಪೆಂಡಿಂಗ್ ಇರುವಂಥದ್ದು. ಇದು ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಆದರೆ ರಾಜ್ಯದ ಜನತೆ ಬಂದುಬಿಟ್ಟು ಕಳೆದ 2-3 ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ನೋಡೋಕೆ ಹೋದರೆ ತುಂಬ ಮಂದಿ ರಾಜ್ಯದ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಅಕ್ಕಿ ಹಣ ಪೆಂಡಿಂಗ್ ಇರೋದು ಸತ್ಯ. ಆದರೆ ಇದಕ್ಕೆ ಏನು ಮುಖ್ಯ ಕಾರಣವನ್ನು ನೋಡೋದಾದರೆ ಇದ್ರ ಬಗ್ಗೆ ಆಹಾರ ಇಲಾಖೆ ಈಗ ಸ್ಪಷ್ಟನೆ ನೀಡಿದೆ. ಹೌದು, ಕೆಲವೊಂದು ತಪ್ಪಿನಿಂದ ಅಥವಾ ದಾಖಲೆಗಳನ್ನು ಅಪ್ಡೇಟ್ ಮಾಡದೇ ಇರೋದ್ರಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕಳೆದ 3 ತಿಂಗಳಿನಿಂದ ಹಲವಾರು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂಥದ್ದು. ಹೌದು, ಇದ್ರ ಜೊತೆಗೆ ಇದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇವಾಗ ಮೇ ತಿಂಗಳನ್ನ ಅಕ್ಕಿ ಹಣ ಬಂದುಬಿಟ್ಟು ಇಲ್ಲಿ ನೀವು ಚೆಕ್ ಮಾಡೋಕ್ಕೋದ್ರೆ ಅಧಿಕೃತ ವೆಬ್ಸೈಟಲ್ಲಿ ಮೇ ತಿಂಗಳು ಕೂಡ ಅಪ್ಡೇಟ್ ಆಗಿರುವಂಥದ್ದು. ಅಂದರೆ ಮೇ ತಿಂಗಳನ್ನ ಅಕ್ಕಿ ಹಣ ಕೂಡ ಇವಾಗ ರಿಲೀಸ್ ಆಗ್ತಿರುವಂಥದ್ದು. ರಾಜ್ಯದಂತ ಹಲವಾರು ಜಿಲ್ಲೆಗಳಿಗೆ ಪ್ರಾರಂಭ ಆಗ್ತಿದೆ, ಅಂದರೆ ಹಣ ಜಮಾವಣೆ ಪ್ರಾರಂಭ ಆಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ನೀವು ನೋಡೋದಾದರೆ ಕೆಲವೊಬ್ಬರಿಗೆ ಒಂದು ಎರರ್ ಬರ್ತಿದೆ. ಎರರ್ ಅಂತ ಹೇಳಿದ್ರೆ NPCI ಮ್ಯಾಪಿಂಗ್ ಪೆಂಡಿಂಗ್ ಅಂತ ನಿಮಗೊಂದು ಎರರ್ ಬರ್ತಾ ಇರುತ್ತೆ. ಸೊ ಇದು ಎರರ್ ಯಾಕಂತ ಹೇಳಿದ್ರೆ ನೀವು ಅಕ್ಕಿ ಹಣಕ್ಕೆ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿದ್ರಿ ಅನ್ನಭಾಗ್ಯ ಯೋಜನೆಗೆ, ಸೊ ಆ ಬ್ಯಾಂಕ್ ಅಕೌಂಟಿಗೆ NPCI ಮ್ಯಾಪಿಂಗ್ ಆಗದೆ ಇರೋದ್ರಿಂದ ಇಲ್ಲಿ ನಿಮಗೆ ಎರರ್ ಆಗಿ ತೋರ್ತಿದೆ. ಒಂದು ವೇಳೆ ನೀವು ಅಪ್ಡೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ಹಣ ಸ್ಟಿಲ್ ಪೆಂಡಿಂಗ್ ಆಗಿರುತ್ತೆ. ಆಹಾರ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿರುವಂಥದ್ದು. ಕಳೆದ 3 ತಿಂಗಳಿನಿಂದ ಯಾರೆಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೂ ಕೂಡ ಮೇನ್ ರೀಸನ್ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಹೇಳಬೇಕಂದ್ರೆ ಮೇ ತಿಂಗಳ ಅಕ್ಕಿ ಹಣ ನೀವು ಸ್ಟೇಟಸನ್ನು ಚೆಕ್ ಮಾಡೋಕ್ಕೋದ್ರೆ ಅಲ್ಲಿ ಕೂಡ ನಿಮಗೆ NPCI ಮ್ಯಾಪಿಂಗ್ ಇದು ಒಂದು ಮೆಸೇಜ್ ಬರುತ್ತೆ. ಸೊ ಇಂಥವ್ರು ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಯಾವ ಬ್ಯಾಂಕ್ನ ಅಕೌಂಟನ್ನು ನೀವು ಹೊಂದಿದ್ದೀರಿ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗಿ NPCI ಮ್ಯಾಪಿಂಗನ್ನು ಇನ್ಸ್ಟೆಂಟ್ ಅಂದರೆ ಇಮಿಡಿಯೇಟ್ ಆಗಿ ಮಾಡ್ಕೊಡೋಕ್ಕೆ ನೀವು ಹೇಳಬೇಕು. ಕೇವಲ 1-2 ನಿಮಿಷದಲ್ಲಿ ನಿಮಗೆ NPCI ಮ್ಯಾಪಿಂಗನ್ನು ಮಾಡಿಕೊಡ್ತಾರೆ. ಅದಾದ ನಂತರ ನಿಮಗೆ ಇಲ್ಲಿ ನೀವು ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮ್ಗಲ್ಲಿ ಎರರ್ ಬರಲ್ಲ. ಹಾಗಾಗಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಹಣ, ಜೊತೆಗೆ ಮೇ ತಿಂಗಳನ್ನ ಹಣವನ್ನು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋದ್ರೆ ಅಲ್ಲಿ ಈ ಮೆಸೇಜ್ ಬರ್ತಿದೆ. ನೀವು ಮಾಡಬೇಕಾಗಿರೋದು ಇಮಿಡಿಯೇಟ್ ಬ್ಯಾಂಕಿಗೆ ಹೋಗಿ ಇದನ್ನು ನೀವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಆಹಾರ ಇಲಾಖೆ ಸಚಿವರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿರುವಂಥದ್ದು. ಸೊ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ಎಲ್ಲವನ್ನು ನಾವು ಇಮಿಡಿಯೇಟು ರಿಲೀಸ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ನೀವು ಯಾವುದೆಲ್ಲ ಒಂದು ಅಪ್ಡೇಟ್ ಮಾಡಲಿಕ್ಕಿರುತ್ತೆ, ಆಧಾರ್ ಅಪ್ಡೇಟ್ ಇರ್ಬೋದು, ಅದೇ ರೀತಿ NPCI ಮ್ಯಾಪಿಂಗ್ ಇರ್ಬೋದು, ರೇಷನ್ ಕಾರ್ಡ್ KYC ಇರ್ಬೋದು, ಎಲ್ಲವನ್ನು ನೀವು ಒಮ್ಮೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದರೆ ನಿಮಗೆ ಎಲ್ಲ ಹಣ ಕೂಡ ರಿಲೀಸ್ ಆಗುತ್ತೆ. ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಸಚಿವರು ಸ್ಪಷ್ಟನೆ ನೀಡಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ರೀಸನ್ ಅಂತ ಹೇಳಿದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹೌದು, ಕಳೆದ 10 ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಇದ್ದರೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದರೆ ಅಪ್ಡೇಟ್ ಕೂಡ ನೀವು ಮೊಬೈಲಲ್ಲಿ ಆನ್ಲೈನಲ್ಲೇ ಮಾಡ್ಬೋದು, ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಇಲ್ಲಿ ಪೆಂಡಿಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಆಧಾರ್ ರೇಷನ್ ಕಾರ್ಡ್ನ KYC ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೂಡ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗೆ ಹೋಗಿ ನೀವು ಇಲ್ಲಿ NPCI ಮ್ಯಾಪಿಂಗನ್ನು
ನೀವು ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದಿಷ್ಟು ಮಾಡಿದರೆ ನಿಮಗೆ ಎಷ್ಟೇ ತಿಂಗಳ ಹಣ ಪೆಂಡಿಂಗ್ ಇದ್ದರೂ ಕೂಡ ಅಕ್ಕಿ ಹಣ ಪ್ರತಿಯೊಂದು ತಿಂಗಳ ಅಕ್ಕಿ ಹಣ ಒಟ್ಟಿಗೆ ಬರುತ್ತೆ. ಸೊ ಪೆಂಡಿಂಗ್ ಯಾಕೆ ಆಗಿದೆ ಅಂತ ಹೇಳಿದ್ರೆ ಇದೇ ಮೇನ್ ಕಾರಣದಿಂದ ನಿಮಗೆ ಅಕ್ಕಿ ಹಣ ಪೆಂಡಿಂಗ್ ಆಗಿರುವಂಥದ್ದು. ಇಷ್ಟು ಮಾಡ್ತಿದ್ದಂಗೆ ನಿಮಗೆ ಅಕ್ಕಿ ಹಣ ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ಎಷ್ಟು ಮಂತಿನ ಹಣ ಪೆಂಡಿಂಗ್ ಇದ್ದರೂ ಕೂಡ ಒಮ್ಮೆಲೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಮೊದಲನೇದಾಗಿ ಇಷ್ಟು ನಾನು ಏನು ಹೇಳಿದ್ದೀನಿ ವಿಡಿಯೋದಲ್ಲಿ ಇದನ್ನು ನೀವು ಒಮ್ಮೆ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಮೇ ತಿಂಗಳ ಹಣ ಕೂಡ ರಿಲೀಸ್ ಆಗ್ತಿರೋದ್ರಿಂದ ಸೊ ಇಮಿಡಿಯೇಟ್ ಇದನ್ನು ನೀವು ಮಾಡಿಸಿದ್ರೆ ನಿಮಗೆ ಮೇ ತಿಂಗಳ ಹಣ ಸೇರಿದಂತೆ ಕಳೆದ 3 ತಿಂಗಳ ಪೆಂಡಿಂಗ್ ಹಣ ಏನಿತ್ತು ಎಲ್ಲ ಕೂಡ ಒಮ್ಮೆಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಹಾಗಾಗಿ ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಜೊತೆಗೆ ಒಂದು ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ